ನಮಸ್ಕಾರ ಸ್ನೇಹಿತರೆ. ಶ್ರೀದೇವಿ ಈ ನಟಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಶ್ರೀದೇವಿ ಒಂದು ಕಾಲದಲ್ಲಿ ಒಂದು ಸಂಚಲನವಾಗಿದ್ದರು. ಶ್ರೀದೇವಿಗೆ ಸ್ಟಾರ್ ಹೀರೋಗಳ ಮೇಲೆ ಇನ್ನಿಲ್ಲದ ಕ್ರೇಜ್ ಇದೆ. ಅನೇಕ ಸ್ಟಾರ್ ನಾಯಕರು ಶ್ರೀದೇವಿ ಅವರ ಡೇಟ್ಸ್‌ಗಾಗಿ ಎದುರು ನೋಡ್ತಿದ್ರು. ಆದ್ದರಿಂದ ಅವರ ಮಟ್ಟವನ್ನು ಉಲ್ಲೇಖಿಸುವ ಅಗತ್ಯವಿಲ್ಲ. ಎಲ್ಲರಿಗೂ ಅವರ ಕ್ರೇಜ್ ಗೊತ್ತು. ಶ್ರೀದೇವಿ ದಕ್ಷಿಣದಲ್ಲಿ ಮಾತ್ರವಲ್ಲ, ಉತ್ತರದಲ್ಲಿಯೂ ಒಂದು ಬ್ರ್ಯಾಂಡ್. ಆ ಸಮಯದಲ್ಲಿ ಶ್ರೀದೇವಿ ಚಿತ್ರದಲ್ಲಿದ್ದರೆ ಆ ಚಿತ್ರ ಬ್ಲಾಕ್ ಬಸ್ಟರ್ ಆಗುತ್ತದೆ ಎಂಬ ಸೂತ್ರವನ್ನು ಪ್ರೇಕ್ಷಕರು ನಂಬಿದ್ದರು. ಇದಲ್ಲದೆ ಶ್ರೀದೇವಿ ಅತ್ಯಂತ ಯಶಸ್ವಿ ಪ್ರಣಯ ಹೊಂದಿರುವ ಅಗ್ರನಾಯಕ. ಪೋಸ್ಟರ್ ನಲ್ಲಿ ಶ್ರೀದೇವಿ ಕಾಣಿಸಿಕೊಂಡರೆ ನಾಯಕ ಯಾರೆಂದು ಯೋಚಿಸದೆ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಸೇರುತ್ತಿದ್ದ ಸಮಯವಿತ್ತು ಎಂದರೆ ಅದರಲ್ಲಿ ಆಶ್ಚರ್ಯವಿಲ್ಲ. ಶ್ರೀದೇವಿ ಸುಮಾರು 2 ದಶಕಗಳ ಕಾಲ ಭಾರತೀಯ ಚಲನಚಿತ್ರೋದ್ಯಮವನ್ನ ಆಳಿದರು. 1970ರಲ್ಲಿ ಶ್ರೀದೇವಿ ತೆಲುಗು ಇಂಡಸ್ಟ್ರಿಗೆ ಪ್ರವೇಶಿಸಿದ್ದರು. 1978ರಲ್ಲಿ ಬಿಡುಗಡೆಯಾದ 16 ಇಯರ್ಸ್ ಓಲ್ಡ್ ಚಿತ್ರದಿಂದ ಅವರು ಅಚಲವಾದ ಕ್ರೇಜ್ ಗಳಿಸಿದರು. ಅದಾದ ನಂತರ ಶ್ರೀದೇವಿ ಹಿಂತಿರುಗಿ ನೋಡ್ಲಿಲ್ಲ. ಸರದಿ ಚಿತ್ರಗಳನ್ನ ನಿರ್ಮಿಸಿದರು. ಕಾರ್ತಿಕ ದೀಪಂ, ವೇಟನಾಡು, ಪ್ರೇಮಾಭಿಷೇಕಂ, ಅಖಾರಿ ಪ್ರಭುಪಾತ, ಜಗದೇಕ ವೀರುರ, ಅತಿಲೋಕ ಸುಂದರಿ ತೆಲುಗಿನಲ್ಲಿ ಹಿಟ್ಗಳ ಮೇಲೆ ಹಿಟ್ಗಳನ್ನ ಗಳಿಸಿದ ಸ್ಟಾರ್ ಹೀರೋಗಳಿಗಿಂತ ಕಡಿಮೆ ಇಲ್ಲದ ಕ್ರೇಜ್ ಗಳಿಸಿದ್ದಾರೆ. ಸ್ಟಾರ್ ಸ್ಥಾನಮಾನವನ್ನ ಅನುಭವಿಸಿದ್ದ ಶ್ರೀದೇವಿ ಕೊನೆಗೆ ಎಲ್ಲರೂ ಶಾಕ್ ಆಗುವಂತೆ ಮೃತಪಟ್ಟರು. ಶ್ರೀದೇವಿ ಸಾವು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. 2018ರಲ್ಲಿ ಅವರು ದುಬೈನ ಹೋಟೆಲ್ ಕೋಣೆಯ ಬಾತ್ಟಬ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಅವರ ಸಾವಿನ ಸುದ್ದಿ ಇಡೀ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿದೆ. ಇದಲ್ಲದೆ ಆಕೆಯ ಸಾವಿನ ಹಿಂದೆ ಒಂದು ನಿಗೂಢತೆ ಇದೆ ಎಂದು ಹಲವರು ಇನ್ನೂ ನಂಬುತ್ತಾರೆ. ಇದನ್ನೆಲ್ಲ ಬದಿಗಿಟ್ಟು ನೋಡಿದರೆ ಆಕೆಯ ನಿಗೂಢ ಸಾವಿನ ಹಿಂದೆ ಒಂದು ಸಂಖ್ಯೆ ಇದೆ ಎಂದು ಸಂಖ್ಯಾಶಾಸ್ತ್ರ ಸೂಚಿಸುತ್ತದೆ. ಒಳಗಿನ ವರದಿಗಳ ಪ್ರಕಾರ ಶ್ರೀದೇವಿಯ ಜನ್ಮ ದಿನಾಂಕದ ಪ್ರಕಾರ ಅವರ ಅಂಶ ಸಂಖ್ಯೆ 4 ಎನ್ನಲಾಗಿದೆ. 4ನೇ ಸಂಖ್ಯೆಯನ್ನು ಹೊಂದಿರುವವರು ಅನಿರೀಕ್ಷಿತವಾಗಿ ಸಾಯುತ್ತಾರೆ ಎಂದು ಹೇಳಲಾಗ್ತಿದೆ. 4ನೇ ಸಂಖ್ಯೆಯು ರಾಹುವಿನ ಪ್ರಭಾವದಲ್ಲಿದೆ. ಆ ಸಂಖ್ಯೆಯ ಪ್ರಕಾರ ಅವರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸುತ್ತವೆ. ಈ ಜನರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಹಳೆಯ ವಿಚಾರಗಳಿಂದ ದೂರವಿರ್ತಾರೆ ಮತ್ತು ಹೊಸ ಬದಲಾವಣೆಗಳನ್ನು ಸ್ವೀಕರಿಸುವಲ್ಲಿ ಜಾಗರೂಕರಾಗಿರ್ತಾರೆ. ಅಲ್ಲದೆ ಅವರ ಸಾವುಗಳು ಅನಿರೀಕ್ಷಿತವಾಗಿರಬಹುದು ಎಂದು ಹೇಳಲಾಗುತ್ತದೆ. ಈ ಅಂಕಿಅಂಶಗಳನ್ನು ನೋಡಿದರೆ ಶ್ರೀದೇವಿ ಬಾತ್ಟಬ್ನಲ್ಲಿ ಸಾವನ್ನಪ್ಪಿದ ರೀತಿ ಕೂಡ ವಿಚಿತ್ರವೆನಿಸುತ್ತದೆ. ಈ ಸಂಖ್ಯೆಯ ಹಿಂದೆ ಇಷ್ಟೊಂದು ನಿಗೂಢತೆ ಇದೆಯೇ ಅಥವಾ ಇದೆಲ್ಲವೂ ಕೇವಲ ವದಂತಿಯೇ? ಈ ಬಗ್ಗೆ ಸ್ಪಷ್ಟತೆ ಇಲ್ಲ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.